ನಮಸ್ಕಾರ ಸ್ನೇಹಿತರೆ, SNC ಆಲ್ ಇನ್ ಒನ್ ಚಾನೆಲ್ಗೆ ಸ್ವಾಗತ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಪೂರ್ತಿ ನೋಡಿ. ಹಿಂದೂಗಳಲ್ಲಿ ಸಾಧಾರಣವಾಗಿ ಶ್ರಾದ್ದ ಕರ್ಮಗಳನ್ನು ಗತಿಸಿದವರಿಗೆ ಮಾಡ್ತಕ್ಕಂತಹ ರೂಢಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಇದೆ. ಧಾರ್ಮಿಕ ಆಚರಣೆ ಆಗಿರೋದ್ರಿಂದ ಹಾಗೂ ಅತ್ಯಂತ ಬಲವಾದ ನಂಬಿಕೆ, ಮುಂದಿನ ಕುಟುಂಬಕ್ಕೆ ಅತಿ ಏಳಿಗೆಯನ್ನು ತರ್ತಕ್ಕಂತಹ ಒಂದು ಕಾರ್ಯವಾಗಿ ಇದು ನೆರವೇರಲ್ಪಡುತ್ತೆ. ಇದನ್ನು ಯಾರೂ ಸಹ ತಪ್ಪಿಸೋದೇ ಇಲ್ಲ. ಹಾಗಾದರೆ ಈ ಶ್ರಾದ್ದ ಅಂತಕ್ಕಂಥದ್ದು ಏನು, ಈ ಶ್ರಾದ್ದವನ್ನು ಯಾವಾಗ ಮಾಡಬೇಕು, ಗತಿಸಿದವರ ಸಮಯವನ್ನು ನಿಗದಿಪಡಿಸ್ಕೊಂಡು ಆಚರಿಸ್ಬೇಕೋ ಅಥವಾ ಆ ವಾರದಲ್ಲಿ ಅಥವಾ ದಿನದಲ್ಲಿ ಮಾಡಿದರೆ ಸಾಕೋ ಅಥವಾ ಒಂದೊಮ್ಮೆ ಬೇರೆ ಬೇರೆ ದಿನದಲ್ಲಿ ಮಾಡಬಹುದು, ಎಲ್ಲ ವಿಚಾರಗಳನ್ನು ಈ ದಿನ ತಿಳ್ಕೊಂಡು ಶ್ರಾದ್ದದ ತಿಥಿ ನಿರ್ಣಯವನ್ನು ಹೇಗೆ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಆಯಾ ದಿನದ ಪ್ರಮಾಣವನ್ನು ವಿಭಾಗ ಮಾಡಿದಾಗ ಬರ್ತಕ್ಕಂಥ ಮೊದಲನೇ ಭಾಗನೇ ಪ್ರಾತಃ ಕಾಲ ಅಂತ ಹೇಳ್ತೀವಿ ನಾವು. ಬೆಳಗಿನ ಜಾವದಲ್ಲಿ ಬರ್ತಕ್ಕಂಥದ್ದು ಪ್ರಾತಃ ಕಾಲ. ಎರಡನೇ ಭಾಗವನ್ನು ಸಂಗಮ ಕಾಲ ಅಂತ ಹೇಳ್ತೀವಿ. ಮೂರನೇ ಭಾಗ ಮಧ್ಯಾಹ್ನ ಅಂತ ಕರಿತೀವಿ. ನಾಲ್ಕನೇ ಭಾಗ ಅಪರಾಹ್ನ. ಐದನೇ ಭಾಗ ಸಾಯಂಕಾಲ. ಅಪರಾಹ್ನ ಕಾಲದಲ್ಲಿ ಅಂದರೆ 18ರಿಂದ 24ನೇ ಗಳಿಗೆ ನಡುವೆ ಆ ತಿಥಿಯ ಶ್ರಾದ್ದ ಮಾಡ್ತಾರೆ. ಯಾವ ತಿಥಿಯಲ್ಲಿ ಶ್ರಾದ್ದ ಮಾಡಬೇಕಾಗಿದೆಯೋ ಆ ತಿಥಿಯಲ್ಲಿ ಬರ್ತಕ್ಕಂತಹ ಅಪರಾಹ್ನ ಕಾಲದಲ್ಲಿ ಮಾತ್ರ ತಿಥಿಯನ್ನು ಮಾಡಬೇಕು. ಈ ದಿನದ ಮಧ್ಯಾಹ್ನ ತಿಥಿ ವ್ಯಾಪ್ತಿ ಇದ್ದಾಗ ಮರುದಿನವೂ ಅದೇ ತಿಥಿ ಅಪರಾಹ್ನದಲ್ಲೂ ಇದ್ದರೆ ಆಚರಣೆ ಇರೋದಿಲ್ಲ. ಅಂತಹ ಸ್ಥಿತಿಗೆ ಅತಿಥಿ ಅಂತೂ ನಾವು ಹೇಳ್ತೀವಿ, ಆ ತಿಥಿ ಅಂತ ನಾವು ಹೇಳ್ತೀವಿ. ಹಾಗಾದರೆ ಶ್ರಾದ್ದ ತಿಥಿಯ ನಿರ್ಣಯ ಮಾಡೋದು ಹೇಗಪ್ಪ ಅಂದರೆ, ಪ್ರಮಾಣ ದಿನಮಾನದ 4ನೇ ಭಾಗವಾದ ಅಪರಾಹ್ನದಲ್ಲಿ ಶ್ರಾದ್ದ ತಿಥಿಯನ್ನು ಆಚರಿಸ್ತಾರೆ. ಹಿಂದಿನ ದಿನ ಅಪರಾಹ್ನವು ಪೂರ್ಣ ಪ್ರಮಾಣವಿದ್ದಲ್ಲಿ ಆ ದಿನವೇ ಶ್ರಾದ್ದ ನಡೆಸ್ತಾರೆ. ಮರುದಿನ ಅಪರಾಹ್ನ ಪೂರ್ಣ ಪ್ರಮಾಣದಲ್ಲಿದ್ದರೆ ಮರುದಿನವೇ ಶ್ರಾದ್ದದ ಆಚರಣೆ ಇರುತ್ತೆ. ಆ ತಿಥಿಯ ಅಪರಾಹ್ನ ಸಮಯದಲ್ಲಿ ಮಾತ್ರ. ಆ ಅಪರಾಹ್ನ ಸಮಯ ಮಧ್ಯಾಹ್ನದ ನಂತರದಲ್ಲಿ ಬಂದಿದ್ದರೆ ಅದು ಆ ದಿನದಲ್ಲಿ ನಡೆಸೋಕೆ ಆಗೋದಿಲ್ಲ, ಅದು ಮಾರನೇ ದಿವಸಕ್ಕೆ ಹೋಗುತ್ತೆ. ಅಪರಾಹ್ನವು 2 ದಿನಗಳಲ್ಲಿ ಸಮ ಆಗಿದ್ದು ತಿಥಿ ಕ್ಷಯ ಇದ್ದರೆ, ಹಿಂದಿನ ತಿಥಿಯು ಜಾಸ್ತಿ ಅಥವಾ ಹೆಚ್ಚು ಸಮಯ ಇದ್ದರೆ 2ನೇ ದಿನ ಶ್ರಾದ್ದವನ್ನು ಆಚರಿಸ್ತಾರೆ. ಆದರೆ ಮರುದಿನದ ತಿಥಿ ಕಡಿಮೆ ಇದ್ದರೆ ಹಿಂದಿನ ದಿನನೇ ಆಚರಿಸ್ತಾರೆ. 2 ದಿನಗಳಲ್ಲಿ ಅಪರಾಹ್ನವು ಅಪೂರ್ಣಗೊಂಡಿದ್ದರೆ ಅಥವಾ ಅಸಂಪೂರ್ಣಗೊಂಡಿದ್ದರೆ ಅಂದರೆ ಪೂರ್ಣವಾಗಿ ಇಲ್ಲದೇ ಇದ್ದರೆ ಪೂರ್ವ ದಿನದಲ್ಲಿ ಶ್ರಾದ್ದ ಮಾಡ್ತಾರೆ. ಅಪರಾಹ್ನ ಕಾಲದಲ್ಲಿ ಸಂಕ್ರಮಣ ಅಥವಾ ಯಾವುದೇ ದೋಷ ಇದ್ದಲ್ಲಿ ಮರುದಿನ ತಿಥಿಯನ್ನು ಆಚರಿಸ್ತಾರೆ. ಹೀಗೆ ಒಂದಕ್ಕಿಂತ ಜಾಸ್ತಿ ವಿಧಿಗಳು ಒಂದೇ ಕಾಲದಲ್ಲಿ ಮಾಡಬೇಕಾದಲ್ಲಿ, ಉದಾಹರಣೆಗೆ ದರ್ಶ, ಮಾಸಿಕ ಶ್ರಾದ್ದಗಳು, ಈ ಎರಡೂ ಶ್ರಾದ್ದಗಳನ್ನು ಮಾಡ್ಬೋದು. ಮೊದಲು ಮಾಸಿಕ, ನಂತರ ದರ್ಶ ಶ್ರಾದ್ದವನ್ನು ಮಾಡ್ತಕ್ಕಂತಹ ಕ್ರಮವನ್ನು ಅನುಸರಿಸ್ತಾರೆ. ಈ ರೀತಿಯಲ್ಲಿ ಶ್ರಾದ್ದ ತಿಥಿ ನಿರ್ಣಯವನ್ನು ಮಾಡಿಬಿಟ್ಟು ಸರಿಯಾದಂತಹ ತಿಥಿಯ ಅಪರಾಹ್ನ ಸಮಯದಲ್ಲಿ ಮಾತ್ರ ಘಟಿಸಿದಂಥ ವ್ಯಕ್ತಿಗಳಿಗೆ ಶ್ರಾದ್ದ ಕಾರ್ಯವನ್ನು ಮಾಡಿದರೆ ಅದು ಹಿರಿಯರನ್ನು ಸಂತೃಪ್ತಗೊಳಿಸುತ್ತೆ ಅಂತ ಒಂದು ನಂಬಿಕೆ ಇದೆ. ಪಂಚಾಂಗಗಳ ಸಹಾಯದಿಂದ ನಾವು ಅತಿ ಸರಿಯಾಗಿ ಇಂತಹ ವಿಚಾರಗಳನ್ನು ನಿಗದಿ ಮಾಡ್ಬೋದು. ಶ್ರಾದ್ದ ಕಾರ್ಯ ಯಾವಾಗ ಮಾಡಬೇಕು ಅನ್ನೋ ತಿಥಿಯನ್ನು ಗುರುತಿಸ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗುತ್ತೆ. ನುರಿತ ಬ್ರಾಹ್ಮಣರು ಇರ್ತಾರಲ್ಲ, ಈ ಶ್ರಾದ್ದ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು, ಅವರನ್ನು ಭೇಟಿಯಾಗಿ ಯಾವ ತಿಥಿಯಲ್ಲಿ ನಮಗೆ ಶ್ರಾದ್ದ ಕಾರ್ಯ ಆಗಬೇಕು, ಗತಿಸಿದವರ ತಿಥಿಯನ್ನು ಅವರಿಗೆ ಹೇಳಿದ್ದೆ ಆದರೆ ಅವರೂ ಸಹ ಸರಿಯಾದ ತಿಥಿಯನ್ನು ಗಮನಿಸಿಬಿಟ್ಟು ಹೇಳ್ತಾರೆ. ಶ್ರಾದ್ದ ಕಾರ್ಯವನ್ನು ಮಾಡೋದು ತುಂಬ ಅಗತ್ಯವಾಗಿರ್ತಕ್ಕಂತಹ, ಅವರಿಗೆ ವರ್ಷದಲ್ಲಿ ಒಮ್ಮೆ ಅನ್ನಾಹಾರಗಳನ್ನು ನೀಡ್ತಕ್ಕಂತಹ ಕ್ರಮ ಇದು. ಹಾಗಾಗಿಬಿಟ್ಟು ಸ್ವರ್ಗವಾಸಿಗಳಾಗಿರ್ತಕ್ಕಂತಹ ಹಿರಿಯರಿಗೆ ಸದಾಕಾಲ ಅವರಿಗೆ ಉಪವಾಸದಲ್ಲಿ ಇರಬಾರ್ದು ಅನ್ನುವ ಕಾರಣಕ್ಕೆ ಅನ್ನ, ನೀರನ್ನು, ಆಹಾರವನ್ನು ಅಥವಾ ತರ್ಪಣವನ್ನು ನೀಡುವುದು ಬಹಳ ಶ್ರೇಯಸ್ಕರ ಹಾಗೂ ಅಗತ್ಯ ಕೂಡ ಅಂತ ನಮ್ಮ ಪಂಚಾಂಗಗಳಲ್ಲಿ ಹಾಗೂ ಹಿಂದೂ ಧರ್ಮದಲ್ಲಿ ನಂಬತಕ್ಕಂತಹ ಬಲವಾದ ನಂಬಿಕೆ. ಈ ರೀತಿಯಲ್ಲಿ ಶ್ರಾದ್ದ ಕಾರ್ಯಗಳನ್ನು ಪ್ರತಿ ಮನೆಯಲ್ಲಿಯೂ ಸಹ ಮಾಡ್ತಾರೆ. ಇದನ್ನು ತಪ್ಪದೇ ನಡೆಸೋದ್ರಿಂದ ಮುಂದಿನ ಪೀಳಿಗೆಗೆ ಅತಿ ಯಶಸ್ಸು ಹಾಗೂ ಏಳಿಗೆ ಸಿಗುತ್ತೆ ಅನ್ನುವಂತಹ ನಂಬಿಕೆ. ಇಲ್ಲದೇ ಇದ್ದರೆ ಕುಟುಂಬದ ಸಂತಾನೋತ್ಪತ್ತಿ ಅಥವಾ ಮುಂದಿನ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆಲ್ಲ ತೊಂದರೆ ಆಗುತ್ತೆ ಅನ್ನುವಂತಹ ಬಲವಾದ ನಂಬಿಕೆಯೂ ಇದೆ. ಈ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಶ್ರಾದ್ದವನ್ನು ಮಾಡೋದ್ರಿಂದ ಕುಟುಂಬವು ಏಳಿಗೆಯನ್ನು ಹೊಂದುತ್ತೆ ಅನ್ನುವಂತಹ ನಂಬಿಕೆ ಇದೆ ಸ್ನೇಹಿತರೆ. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.